ನೋಡಿ, ಇಡೀ ದೇಶದಲ್ಲಿ ನಮ್ಮ ಶಿಕ್ಷಣ ಅಂದರೆ ತುಂಬ, ಭಾರತ ದೇಶದಲ್ಲೇ ನಂಬರ್ ಒನ್. ಅದರಲ್ಲಿ ಕರ್ನಾಟಕ ಅಂದರೆ ಅದು ಎತ್ತಿದ ಕೈ. ಶಿಕ್ಷಣಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಸೈಂಟಿಸ್ಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಅಥವಾ ಯಾವುದೇ ಉದ್ದಿಮೆಯಲ್ಲಿ ಇಡೀ ಪ್ರಪಂಚದಲ್ಲಿ ಯಾರನ್ನ ಮುಂದೆ ಇದ್ದಾರೆ ಅಂದರೆ ಅದು ನಮ್ಮ ಭಾರತ ದೇಶ. ಅದರಲ್ಲಿ ಕರ್ನಾಟಕ ಆಯ್ತಾ. ಅದರಲ್ಲಿ ಫ್ರೀಯಾಗಿ ಏನು ಇವಾಗ ಪ್ರೈವೇಟು ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಇದು, ಅದೇ ರೀತಿಯೇ ಗೌರ್ಮೆಂಟ್ ಅವರು ಪ್ರತಿಯೊಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಇದು 94 ಇರೋದು 100 ಬರುತ್ತೆ, 100% ಬರುತ್ತೆ. ಇನ್ನೂ ಒಳ್ಳೆ ಒಂದು ಗುಣಮಟ್ಟ ಸಿಕ್ಕತ್ತೆ, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆ ಭವಿಷ್ಯ ಸಿಕ್ಕತ್ತೆ, ಭವಿಷ್ಯ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲಿನ ಶಿಕ್ಷಣನೂ ಈಗಿನ ಶಿಕ್ಷಣ ಹೇಗಿದೆ, ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಮೊದಲಿರುವಂತಹ ಶಿಕ್ಷಣ ಈಗ ಇದೆಯಾ? ಈಗಿನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿದೆ, ಏನು ಅನಿಸುತ್ತೆ? ನೋಡಿ, ಖಂಡಿತ ಇದೆ. ಈಗ ಟೋಟಲ್ ನಮಗೆ ಯಾವಾಗ ಇದು ಏನು ಸಂವಿಧಾನ ಜಾರಿ ಆಯಿತು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಫಸ್ಟು ಊರಿಗೆ ಒಬ್ಬ ಶಾನುಭೋಗ್ರು ಇದ್ದರು. ಈಗ ಊರಿನಲ್ಲಿ ಎಲ್ಲರೂ ಶಾನುಭೋಗ್ರು, ಎಲ್ಲರೂ ಓದಿರ್ತಾರೆ. ಪ್ರತಿಯೊಂದು ಮನೆಯಲ್ಲಿ ವಿದ್ಯಾಭ್ಯಾಸ ತಗೊಂಡು ಎಜುಕೇಟೆಡ್ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಮುಂದಿಂದು ಒಂದು 100 ವರ್ಷ 70 ವರ್ಷ ಆವಾಗ ಇವಾಗ ನೀವು ನೋಡಿದರೆ ಈಗ ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅದೇ ರೀತಿಯೇ ಬಂದ್ಬಿಟ್ಟು ಈಗ ಇಡೀ ಪ್ರಪಂಚದಲ್ಲಿ ನಾವು ಕಂಪೇರ್ ಮಾಡಿದರೆ ನಮ್ಮ ಭಾರತ ದೇಶ, ಕರ್ನಾಟಕ ನಂಬರ್ 1ನಲ್ಲಿದೆ.